ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಒಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಮೈಸೂರು ಕೇಸ್ನಲ್ಲಿ ವೆಪನ್ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ರು, ನನ್ನ ಮುಂದೆ ವೆಪನ್ ಇಟ್ಟು ಹೆದರಿಸಿದ್ರು. ಆವತ್ತು ಆ ಸೀನ್ನಲ್ಲಿ 15ರಿಂದ 20 ಜನ ಇರ್ತಾರೆ. ನನ್ನ ಮುಂದೆ ಟೇಬಲ್ನಲ್ಲಿ ಒಂದು ವೆಪನ್ ಇರ್ತಾರೆ, 15ರಿಂದ 20 ಜನ ಸುತ್ತಮುತ್ತ ಇರ್ತಾರೆ. ನನ್ನನ್ನು ಕರೆದು ಕತ್ತು ಕೊಯ್ಯುವಂತ ಕೆಲಸ ಮಾಡಿದ್ರು. ಆವತ್ತು ನಾನು ಬದುಕಿದ್ದೇ ಹೆಚ್ಚು ಅಂತ ಟಿವಿ9 ಜೊತೆ ಮಾತನಾಡುವಾಗ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿದ್ದಾರೆ. ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಆರೋಪ. ಜೊತೆಗೆ ಮೈಸೂರು ಕೇಸ್ ಆಯ್ತಲ್ಲ, ಸಂದೇಶ್ ಹೋಟೆಲ್ನಲ್ಲಿ ವೇಟರ್ಗೆ ಹೊಡೆದಂತಹ ಕೇಸ್ ಇದೆ. ಆಗ್ಲೇ ಒಂದಷ್ಟು ಹಣಕಾಸಿನ ಕೇಸ್ಗಳು ಅಲ್ಲೂ ಕೂಡ ಒಂದಷ್ಟು ಬಂತು. ಮೈಸೂರು ಕೇಸ್ನಲ್ಲಿ ನನ್ನನ್ನು ಸಿಲುಕಿಸೋದಕ್ಕೆ ಯತ್ನಿಸಿದ್ರು, ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಹುನ್ನಾರ ಮಾಡಿದ್ರು. ಟಿವಿ9ಗೆ ನಿರ್ಮಾಪಕ ಉಮಾಪತಿ ಹೇಳಿಕೆ. ನನಗೆ ತೊಂದರೆ ಆಯ್ತು ಸರ್. ಏನೋ ಅಮಾಯಕನ್ನ ಕರ್ಕೊಂಡೋಗಿ ಮೈಸೂರು ಕೇಸಲ್ಲಿ ಸಿಗಾಕ್ಸಕ್ ಹೋದ್ರು ಸರ್. ನೀವು ನಂಬ್ತಿರೋ ಇಲ್ಲ ಸರ್, ನಾನು ಮನೆಗೆ ಬಂದೆ, ನನ್ನ ಮಕ್ಕಳು ಕಣ್ಣೀರು ಹಾಕಿ ನನ್ನ ತಪ್ಕೊಂಡ್ಬಿಟ್ರು ಸರ್. ಇವತ್ತಿಗೂ ನಾನು ಅದನ್ನು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಮನೆಗೆ ಬಂದು ನನ್ನ ಮಗಳು ಹೆಚ್ಚು ಕಡಿಮೆ 2.5 ವರ್ಷ 3 ವರ್ಷ ವಯಸ್ಸಾಗ ಎಷ್ಟು ನೋವು ಮಾಡಿಕೊಂಡೆ. ಇದ್ಯಾವುದೇ ಅವಶ್ಯಕತೆ, ನಾನು ದುಡ್ಡು ಹಾಕಿ ಯಾವನಿಂದನೂ ನಾನು ಹಂಚ್ಕೊಳ್ಳೋದೇನಿತ್ತು ಸರ್. ಮೈಸೂರು ಸೋಷಿಯಲ್ಸ್ ಕ್ಲಬ್ಗೆ ಕರೆದು ಹೆಂಗೆ ಮಾತಾಡೋರು ನನಗೆ ಗೊತ್ತಿದೆ ಸರ್. ವೆಪನ್ ತೆಗೆದು ಟೇಬಲ್ ಮೇಲೆ ಇಟ್ಟರು, ತಲೆಯಲ್ಲಿ ಹಿಡ್ಕೊಳ್ಳಿ, ಎಲ್ಲದನ್ನು ಸಹಿಸ್ಕೊಂಡು ಕೂತ್ಕೊಂಡು ನಾನು ಎಲ್ಲಿ ಕೊಡ್ಬೇಕು ಕೊಟ್ಟೆ. ಅದಕ್ಕೆ ನಾನು ಹೇಳಿದ್ದು, ನಾನು ಯಾವತ್ತು ಕೈಲಾಗದ್ದು ನನ್ನ ಮಗ ಅಲ್ಲ. ನಾನು ಮನ್ಸು ಮಾಡೋರು ಏನು ಬೇಕಾದ್ರೂ ಮಾಡ್ತೀನಿ, ಆದರೆ ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀನಿ. ನಾನು ಎಲ್ಲೆಲ್ಲಿ ಏನು ಎತ್ತ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ರು, ಏನೋ ಮಗನೇ ಯಾರಿಗಾದ್ರೂ ಬುದ್ಧಿ ಕಲಿಸ್ಬೇಕಾ, ಕಾಲ ಕಾಯ್ದು ಬಾಲ ಕೊಯ್ಬೇಕು, ನೀನು ಏನು ಹೇಳು, ಕಾಲ ಕಾಯ್ದು ಬಾಲ ಕೊಯ್ಬೇಕು ಅಂತ. ನನಗೆ ತೊಂದರೆ ಆಯ್ತು ಸರ್. ಏನೋ ಅಮಾಯಕನ್ನ ಕರ್ಕೊಂಡೋಗಿ ಮೈಸೂರು ಕೇಸಲ್ಲಿ ಸಿಗಾಕ್ಸಕ್ ಹೋದ್ರು ಸರ್. ನೀವು ನಂಬ್ತಿರೋ ಇಲ್ಲ ಸರ್, ನಾನು ಮನೆಗೆ ಬಂದೆ, ನನ್ನ ಮಕ್ಕಳು ಕಣ್ಣೀರು ಹಾಕಿ ನನ್ನ ತಪ್ಕೊಂಡ್ಬಿಟ್ರು ಸರ್. ಇವತ್ತಿಗೂ ನಾನು ಅದನ್ನು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಮನೆಗೆ ಬಂದು ನನ್ನ ಮಗಳು ಹೆಚ್ಚು ಕಡಿಮೆ 2.5 ವರ್ಷ 3 ವರ್ಷ ವಯಸ್ಸಾಗ ಎಷ್ಟು ನೋವು ಮಾಡಿಕೊಂಡೆ. ಇದ್ಯಾವುದೇ ಅವಶ್ಯಕತೆ. ನಾನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಿನ್ನೆಲೆ ಈಗ ಉಮಾಪತಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡಲ್ಲ. ನಟ ದರ್ಶನ್ಗೆ ಮಾತಲ್ಲೇ ಉಮಾಪತಿ ತಿರುಗೇಟ್ ಕೊಟ್ಟಿದ್ದಾರೆ. ಯಾರನ್ನೂ ಕೂಡ ಕರ್ಮ ಬಿಡಲ್ಲ. ದರ್ಶನ್ರ ರಾಬರ್ಟ್ ಸಿನಿಮಾ ನಿರ್ಮಿಸಿದಂತ ಉಮಾಪತಿ ಇದ್ರ ಬಗ್ಗೆ ಹೇಳಿದ್ದಾರೆ. ಯಾರನ್ನೂ ಬಿಡಲ್ಲ ಸರ್. ನಾವು ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ, ನಾವು ಅವ್ರನ್ನ ನೋಡಿ ನಾವು ನಕ್ಕದಾಗ ನಮ್ಮನ್ನು ನೋಡಿ ನಗೋರು ಬೇಕಾದಷ್ಟು ಜನ ಇರ್ತಾರೆ. ಇಲ್ಲಿ ಸಮಯ ಸಂದರ್ಭಗಳು ಬಂದಾಗ ಆ ದೇವ್ರಿಗೆ ಗೊತ್ತಿದೆ, ಅವ್ರ ಜೊತೆಲಿರೋರಿಗೆ ಗೊತ್ತಿದೆ ಎಂತೆಂಥ ಸಂದರ್ಭದಲ್ಲಿ ನಾನು ಹೆಂಗೆ ಪರಿಸ್ಥಿತಿಗಳ ಹ್ಯಾಂಡ್ಲ್ ಮಾಡಿದ್ದೀನಿ. ಇದಕ್ಕಿಂತ ಇನ್ನೂ ಕೋಪದಲ್ಲಿ ಇದ್ದಾಗಲೂ ನಾನು ಅವ್ರನ್ನ ತಾಳ್ಮೆ ಮಾಡಿಸಿದ್ದೀನಿ. ಬೇಡ ಸರ್, ನಮ್ಗೆ ಅವಶ್ಯಕತೆ ಇಲ್ಲ ಇದು. ಯಾಕೆ ಕಣ್ಣು ನಾಯಿಗಳಿಗೆಲ್ಲ ನಾವು ರಿಯಾಕ್ಟ್ ಮಾಡ್ಕೊಂಡವ್ರೆ. ನಮ್ಮ ಉದ್ದೇಶ ಏನು ಸರ್, ಗುರಿ ಮುಟ್ಟೋದು. ಬಿಟ್ಟು ಹಾಕಿ ಯಾಕೆ ತಲೆ ಕೆಡಿಸ್ಕೋತೀರ. ಎಂತೆಂಥದ್ದು ಸಂದರ್ಭದಲ್ಲಿ ಮಾಧ್ಯಮದವ್ರಿಗೂ ಕೆಲವೊಂದಷ್ಟು ಗೊತ್ತಿದೆ. ಮಾಧ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ನ್ಯೂಸ್ಗಳನ್ನ ನಾನು ಆಕ್ಚುಲಿ ಬೇಡ ಬ್ರದರ್, ನಾನು ಬಂಡವಾಳ ಹಾಕಿದ್ದೀನಿ, ನನ್ನ ಸಿನಿಮಾಗಳು ಹಾಳಾಗೋಗ್ತದೆ ಅಂತೇಳಿ ಎಷ್ಟೋ ಸಲ ನೀವು ಮಾಧ್ಯಮದವರು ನನ್ನ ಕೈ ಹಿಡಿದು ನನಗೆ ಕಾಪಾಡಿದ್ದೀರಿ. ನನ್ನ ಜೊತೆಗೂ ಒಳ್ಳೆಯವರು ಕೆಟ್ಟವರು ಇದ್ದಾರೆ. ನಾನು ಕೆಟ್ಟ ಕೆಲಸ ಮಾಡಿದ್ರೆ ಯಾರಾದರೂ ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಟಿವಿ9ಗೆ ನಿರ್ಮಾಪಕ ಉಮಾಪತಿ ಮಾತನಾಡುವಂತಹ ಸಂದರ್ಭದಲ್ಲಿ ಟಿವಿ9 ಜೊತೆಗೆ ಈ ವಿಚಾರವನ್ನು ಹೇಳಿದ್ದಾರೆ. ನೀವೆಲ್ಲ ಅವತ್ತು ಕ್ಷಮಿಸಿ ಸುಮ್ಮನಿದ್ದಕ್ಕೆ ಇಷ್ಟೆಲ್ಲ ಆಗಿದೆ. ಆಗ್ಲೇ ಇದೆಲ್ಲವನ್ನು ಕೂಡ ಚಿವುಟ್ ಹಾಕಬೇಕಾಗಿತ್ತು. ಅವತ್ತು ನಾನು ಜಗ್ಗೇಶ್ ಸರ್, ಧ್ರುವ ಸರ್ಜಾ ಮಾತನಾಡಿದ್ವಿ. ಅವತ್ತು ನಾನು ಜಗ್ಗೇಶ್ ಸರ್ ಹಾಗೇನೆ ಧ್ರುವ ಸರ್ಜಾ ಮಾತನಾಡಿದ್ವಿ. ಉದೀಪ್ ಸರ್, ಪುನೀತ್ ಸರ್ ಎಲ್ಲರೂ ಕೂಡ ಹಲ್ ಕಚ್ಕೊಂಡು ಸುಮ್ಮನೆ ಇದ್ರು ಅಂತ ಟಿವಿ9 ಜೊತೆ ಮಾತನಾಡುವಾಗ ಹೇಳಿದ್ದಾರೆ. ದರ್ಶನ್ ಅವ್ರ ಜೊತೆಗಿರ್ತಕ್ಕಂಥ ಆಪ್ತರು ಇಲ್ಲ, ಯಾರು ಇಲ್ಲ. ಇಷ್ಟು ದಿನ ಆಯ್ತು ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ಕೊಂಡು. ಸೊ ಪ್ರತಿದಿನ ಅವ್ರು ಸುತ್ತಿರ್ತಕ್ಕಂತಹ ನಟರಾಗ್ಲಿ, ನಟಿರಾಗ್ಲಿ, ಸೊ ಇಂಡಸ್ಟ್ರಿ ಅವರಾಗ್ಲಿ ಯಾರು ಕೂಡ ಸ್ಪಂದಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಲ್ಲ ಸರ್. ಇದನ್ನ ಹೇಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಘಟನೆಗೆ? ಸರ್, ಅವ್ರಿಗೂ ಒಂದು ಕುಟುಂಬ ಅನ್ನೋದು ಇದೆಯಲ್ಲ ಸರ್. ಸ್ನೇಹಿತರು ಹೌದು ನಿಜ, ಎಲ್ಲಿವರೆಗೂ ಸ್ನೇಹಿತರು. ಒಳ್ಳೇದು ಮಾಡಿದಾಗ ಓಕೆ ಜೊತೆಲಿರ್ಬೇಕು, ಕೆಟ್ಟದ್ದು ಮಾಡಿದಾಗ್ಲೂ ಜೊತೆಲಿರ್ಬೇಕು. ಬಟ್ ಇದು ಅಕ್ಷಮ್ಯ ಅಪರಾಧ ಅಲ್ವ ಸರ್. ಇಂಥದ್ರದನ್ನ ಯಾರು ಕ್ಷಮಿಸ್ತಾರೆ? ನಾನು ಹೇಳೋದು, ಇವತ್ತಿಗೂ ನಾನು ಅವ್ರನ್ನ ತಾರೀಫ್ ಮಾಡ್ತೀನಿ ಸರ್. ಯಾಕೆಂದ್ರೆ ಅಂಥದಕ್ಕೆ ಸಪೋರ್ಟ್ ಮಾಡಬಾರ್ದು. ನೀವೇನಿದ್ರೆ ಕರೆಕ್ಟ್ ಆಗಿದ್ದೀರಾ. ಬಟ್ ಕೆಲವೊಂದಷ್ಟನ್ನ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ನನಗೆ ಸಾಕಷ್ಟು ಜನ ನಿರ್ಮಾಪಕರುಗಳು, ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲ ಫೋನ್ ಮಾಡಿದ್ರು. ಇಲ್ಲ ಸರ್, ನೀವು ಮಾತಾಡೋದು ನೆನ್ನೆ ಯಾವುದೋ ಒಂದು ಮಾಧ್ಯಮದ್ದು ಇಂಟರ್ವ್ಯೂ ನೋಡಿದೆ, ಭಾಳ ಖುಷಿ ಆಯಿತು. ನಾನಂದೆ, ನೀವೆಲ್ಲ ಅವತ್ತು ಕ್ಷಮಿಸಿ ಕೂತಿದ್ದಕ್ಕಯ್ಯ ನಮಗೆ ತೊಂದರೆ ಬಂದಿದ್ದು. ನೀವು ಅವತ್ತು ಬುದ್ಧಿ ಕಲಿಸಿದ್ರೆ ಅವತ್ತು ನನ್ನ ತನಕ ಬರ್ತಾ ಇರಲಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಸರ್, ಬೆರಳೆಣಿಕೆ ಎಷ್ಟು ಜನ ಮಾತ್ರ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ಯಾರು ಜಗ್ಗೇಶ್ ಸರ್ ಇರ್ಬೋದು, ನಾನಿರ್ಬೋದು, ಅವಾಗ ರವಿ ವರ್ಮಾ ಅವ್ರು ಇರ್ಬೋದು, ಮತ್ತೆ ಧ್ರುವ ಸರ್ಜಾ ಅವ್ರು ಇರ್ಬೋದು, ಆಮೇಲೆ ಪಾಪ ಸುದೀಪ್ ಸರ್ ಎಷ್ಟೋ ಸಲ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆದ್ರು, ಪುನೀತ್ ಸರ್ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆದ್ರು, ಎಷ್ಟೋ ಜನ ಆಕ್ಟರ್ಗಳು ಸುಮ್ಮನೆ ಕೂತ್ಕೊಂಡ್ರು ಸರ್. ಅವತ್ತು ಸುಮ್ಮನೆ ಕೂತಿದ್ದಕ್ಕಲ್ವ ಈ ಲೆವೆಲ್ಗೆ ಬಂದಿದ್ದು.
ಅವತ್ತೇ ಚಿಕ್ಕದ್ರಲ್ಲೇ ಅದನ್ನ ಚಿವುಟಾಕ್ಬಿಟ್ಟಿದ್ರೆ ಆ ತಪ್ಪುಗಳನ್ನ ಸರಿ ಮಾಡಿದಿದ್ರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ನಾನು ಹೇಳೋದೇನಂದ್ರೆ ಯಾಕೆ ಸಹಿಸ್ಕೋತೀರಾ? ಏನಕ್ಕೆ ಸರ್ ಸಹಿಸ್ಕೋತೀರಾ? ಯಾರಾದ್ರೆ ಏನಂತೆ? ರಾಕ್ಷಸ ಆದ್ರೆ ಏನು, ದೆವ್ವ ಆದ್ರೆ ಏನು? ನಿಮ್ಗೆ ತಾಕತ್ತಿಲ್ವಾ? ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಶಕ್ತಿ ಇರೋದಕ್ಕೆ ಬೆಳೆದಿದ್ದೀರಿ.